ಏನಿದದು ಭೂತವೆಂದು ನಡುವಿರುಳ ನರೇಶ್ವರ ನಮಳ ವೇದ ವಿಧಾನದಲ್ಲಿ ತಚ್ಛಾಂತಿಗೋಸುಗ ಕರೆಸಿ ಭೂಸುರರ ದಾನದಲ್ಲಿ ವಿವಿಧಾಗ್ನಿ ಕಾರ್ಯವಿಧಾನದಲ್ಲಿ ವಿಪ್ರೌಘವಚನ ಸಖಾನದಲ್ಲಿ ಮಗಧೇಶನಿದ್ದನು ರಾಯ ಕೇಳೆಂದ. ಇವರು ಗಿರಿ ಹಿಂದಿಳಿದು ರಾತ್ರಿಯೊಳವನ ನಗರಿಯ ರಾಜಬೀದಿಯ ವಿವಿಧ ವಸ್ತುವ ಸೂರೆಗೊಂಡರು ಹಾಯ್ದು ದಳದುಳವ ತಿವಿದರಡ್ಡೈಸಿದರ ನುಬ್ಬಿದ ತವಕಿಗರು ಮಗಧೇಂದ್ರ ರಾಯನ ಭವನವನು ಹೊಕ್ಕರು ವಿಡಂಬದ ವಿಪ್ರವೇಶದಲ್ಲಿ ಉರವಣಿಸಿದರು ಮೂರು ಕೋಟೆಯ ಮುರಿದರ ದ್ವಾರದಲ್ಲಿ ರಾಯನ ಹೊರಗೆ ಬಂದರು ಕಂಡರಿದಿರೆದ್ದನು ಜರಾಸಂಧ ಧರಣಿಯ ಮರರ ಪೂರ್ವಿಗರು ಭಾಸುರರು ಭದ್ರಾಕಾರರೆಂದಾದರಿಸಿ ಮಧುಪರ್ಕಾದಿಗಳ ಮಾಡಿದನು ಭಕ್ತಿಯಲಿ ಕೇಳಿದನು ಕುಶಲವನು ಕುಶಲವ ಹೇಳಿದರು ಕುಳ್ಳಿರಿಯನಲು ಭೂಪಾಲಕರು ಕೊಳ್ಳಿರ್ದರೆವೆಯಿಕ್ಕದೆ ನಿರೀಕ್ಷಿಸೂತ ಹೇಳಿರೈ ನಿಮಗಾವ ದೇಶ ವಿಶಾಲ ಗೋತ್ರವದಾವುದೆನುತ ವಿಲೋಲ ಮತಿ ಚಿಂತಿಸಿದನವದಿರು ವಿಪ್ರರಲ್ಲೆಂದು. ನಡುರಾತ್ರಿಯಲ್ಲಿ ಇದೇನು ಅದ್ಭುತವಾದ ಮಹಾಶಬ್ದವೆಂದು ಚಿಂತಿಸಿದ ಜರಾಸಂಧನು ಬ್ರಾಹ್ಮಣರನ್ನು ಕರೆಸಿ ಹೋಮ ದಾನಾದಿಗಳನ್ನು ಮಾಡುತ್ತಿದ್ದನು. ಗಂಭೀರವಾಗಿ ಬ್ರಾಹ್ಮಣರ ವಚನಗಳನ್ನೂ ಲಾಲಿಸುತ್ತಿದ್ದನು. ಕೃಷ್ಣರೂ ಭೀಮಾರ್ಜುನರು ಬೆಟ್ಟದಿಂದಿಳಿದು ಗಿರಿವ್ರಜದ ರಾಜಬೀದಿಯನ್ನು ಕೊಳ್ಳೆ ಹೊಡೆದು ತಡೆದವರನ್ನು ಕೊಂದು ಜರಾಸಂಧನ ಅರಮನೆಯನ್ನು ಬ್ರಾಹ್ಮಣ ವೇಷಧಾರಿಗಳಾಗಿ ಹೊಕ್ಕರು. ಅರಮನೆಯ ಸುತ್ತಲಿದ್ದ 3 ಕೋಟೆಗಳ ದ್ವಾರಗಳನ್ನು ಮುರಿದು ಜರಾಸಂಧನಿದ್ದ ಕಡೆಗೆ ಬಂದರು. ಜರಾಸಂಧನು ಇವರನ್ನು ಕಂಡು ಮೇಲೆದ್ದು ಇವರು ಅಪೂರ್ವ ಬ್ರಾಹ್ಮಣರು, ತೇಜೋವಂತರು, ಭದ್ರಾಕಾರರು ಎಂದುಕೊಂಡು ಅವರಿಗೆ ಮಧುಪರ್ಕವೇ ಮೊದಲಾದವನ್ನು ಭಕ್ತಿಯಿಂದ ಕೊಟ್ಟು ಸತ್ಕರಿಸಿದನು. ಬಂದವರ ಕುಶಲವನ್ನು ಕೇಳಿದನು. ಅವರು ಕುಶಲವನ್ನು ಹೇಳಿ ಜರಾಸಂಧನನ್ನೇ ಬೆಯ್ಯಕ್ಕದೇ ನೋಡುತ್ತಾ ಕುಳಿತಿದ್ದರು. ಜರಾಸಂಧನು, ನೀವು ಯಾವ ದೇಶದವರು, ನಿಮ್ಮ ಗೋತ್ರ ಯಾವುದು ಎಂದು ಕೇಳಿದನು. ಮನಸ್ಸಿನಲ್ಲಿಯೇ ಇವರು ಬ್ರಾಹ್ಮಣರಲ್ಲ ಎಂದುಕೊಂಡನು.